ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಗೈಸ್. ಆ್ಯಂಡ್ ಎಲ್ರಿಗೂ ಹೊಸ ವರ್ಷದ ಶುಭಾಶಯಗಳು. ಆ್ಯಂಡ್ ಇವತ್ತು ಗುರುವಾರ ಕೂಡ. ಸೊ ಫಸ್ಟ್ ವರ್ಷದಲ್ಲಿ ಗುರುವಾರ ಬಂದಿದೆ, ತುಂಬ ಖುಷಿ ಆಗ್ತಿದೆ. ಇವಾಗ ಟೈಮ್ ಒಂದು 7:45 ಆಗ್ತಾಯಿದೆ. ಆ್ಯಂಡ್ ಎಲ್ರಿಗೂ ಮತ್ತೊಮ್ಮೆ ಹ್ಯಾಪಿ ನ್ಯೂ ಇಯರ್. ನಮಗೆ ಇದೆಲ್ಲ ಹೊಸ ವರ್ಷ, ನಮಗೆ ಯುಗಾದಿ ಹೊಸ ವರ್ಷ. ಇದು ನಮ್ಮ ಲೈಫಲ್ಲಿ ಇನ್ನೊಂದು ದಿನ, ಬಟ್ ದಿಸ್ ಇಸ್ ಕಾಲ್ಡ್ ಆಸ್ ನ್ಯೂ ಇಯರ್ ಅಷ್ಟೇ. ಸೊ ಎಲ್ಲರೂ ಇಲ್ಲಿಂದ ಹೊಸದಾಗಿ ಶುರು ಮಾಡಬೇಕು ಅಂತ ಅಂದ್ಕೊಳ್ತಾರೆ. ಆ್ಯಂಡ್ ಇವನ್ ನಾನು ಆ ಥರ ಅಂದ್ಕೊಳ್ತೀನಿ. ಇಟ್ಸ್ ಓಕೆ, ಅದು ನಮ್ಮ ಸ್ಥಿತಿಗೆ ಬಿಟ್ಟಿದ್ದು. ಆ್ಯಂಡ್ ಇದು ಹೊಸ ವರ್ಷ ಎಲ್ರಿಗೂ ನಿಮಗೆ ಚೆನ್ನಾಗಿರಲಿ, ಅಂದರೆ ನೀವು ಅಂದ್ಕೊಂಡಿದ್ದು ಎಲ್ಲನೂ ಆಗಲಿ ಅನ್ನೋದಕ್ಕಿಂತ ನೀವು ಅದಕ್ಕೋಸ್ಕರ ಶ್ರಮ ಹಾಕಿ ಖಂಡಿತ ನೀವು ಅಂದ್ಕೊಂಡಿದ್ದು ಹಾಗೆ ಆಗುತ್ತೆ. ತುಂಬ ಡಿಸೈರ್ಸ್ ಇರುತ್ತೆ ನಿಮಗೆ. ಸೊ ಅದು ಎಲ್ಲನೂ ಫುಲ್ಫಿಲ್ ಆಗೋದಕ್ಕೆ ಆ ಎಫರ್ಟ್ ನಿಮ್ಮ ಕಡೆಯಿಂದನೂ ಇರಬೇಕು, ಆ ಗಾಡ್ಸ್ ಬ್ಲೆಸ್ಸಿಂಗ್ ಕೂಡ ಇರಬೇಕು. ಆ್ಯಂಡ್ ಇವತ್ತು ಗುರುವಾರ ಬೇರೆ, ಇನ್ನೂ ಖುಷಿ ಇದೆ ನನಗೆ, ಹೊಸ ವರ್ಷ ಅಂತ ಅಂದ್ಬಿಟ್ಟು. ಇವಾಗ ಎದ್ದಿದ್ದೀನಿ, 7:40 ಆಗಿದೆ. ಎಚ್ಚರ ಆಗಿಲ್ಲ ನನಗೆ, ಇವಾಗ ಸಡನ್ನಾಗಿ ಎಚ್ಚರ ಆಯಿತು, ಹಾಗಾಗಿ ಎದ್ದೆ. ಇನ್ನು ಆಫ್ಕೋರ್ಸ್ ಬೆಳಕಿಲ್ಲ ಅಂತ ಲೈಟ್ನ ಹಾಕ್ಕೊಂಡಿದ್ದೀನಿ. ಸೊ ಡೋಂಟ್ ಮೈಂಡ್. ಏನು ಮಾತಾಡಬೇಕು ಅಂತಲೇ ಗೊತ್ತಿಲ್ಲ. ಸೊ ನನಗೂ ತುಂಬ ಜನ ವಿಶ್ ಮಾಡಿದ್ರಿ ಹ್ಯಾಪಿ ನ್ಯೂ ಇಯರ್ ಅಂತ ಅಂದ್ಬಿಟ್ಟು ಇನ್ಸ್ಟಾಗ್ರಾಮಲ್ಲಿ ಕೂಡ ಮೆಸೇಜ್ಗಳ ಹಾಕಿದ್ದೀರಾ. ನಿಮ್ಮೆಲ್ರಿಗೂ ಥ್ಯಾಂಕ್ ಯು ಸೋ ಮಚ್. ನಿಮ್ಮೆಲ್ಲರೂ ಪ್ರೀತಿ ಹೀಗೆ ಇರಲಿ ಅಷ್ಟೆ. ಸೊ ದಿನನ ಶುರು ಮಾಡೋಣ. ಆ್ಯಸ್ ಯೂಶುವಲ್ ನನ್ನ ದಿನ ಇದೇ ಇರುತ್ತೆ. ಇವತ್ತು ಗುರುವಾರ ಆಗಿರೋದ್ರಿಂದ ಮನೆ ಕೆಲಸ ಎಲ್ಲ ಮುಗಿಸಿ ಪೂಜೆ ಮಾಡ್ತೀನಿ. ಇವತ್ತು ಕೆಲವೊಂದು ವಿಶೇಷ ಇದೆ, ಅದನ್ನು ವಿಡಿಯೋ ಪೂರ್ತಿ ನೋಡಿ. ಅಂದ್ಕೊಂಡಿದ್ದೀನಿ ಅದನ್ನು ಮಾಡಬೇಕು ಅಂತ ಅಂದ್ಬಿಟ್ಟು. ಸೊ ವಿಡಿಯೋ ಪೂರ್ತಿ ನೋಡಿ. ಖಂಡಿತ ತುಂಬ ಜನ ವಿಡಿಯೋ ಪೂರ್ತಿ ನೋಡ್ತೀರಾ, ಲಾಸ್ಟ್ ತನಕ ನೋಡಿ ಅದ್ರಲ್ಲಿ ಏನಿದೆ ಅಂತ ನನಗೆ ಕಮೆಂಟಲ್ಲಿ ಕೂಡ ತಿಳಿಸ್ತೀರಾ. ಅದಕ್ಕೆ ತುಂಬ ಥ್ಯಾಂಕ್ ಯು. ಯಾರೆಲ್ಲ ಪೇಷನ್ಸಲ್ಲಿ ನನ್ನ ವಿಡಿಯೋನ ಕೂತ್ಕೊಂಡು ನೋಡ್ತೀರಾ ಪೂರ್ತಿಯಾಗಿ ಅಂದ್ಬಿಟ್ಟು. ಆ್ಯಂಡ್ ಐ ಆಮ್ ರಿಯಲಿ ಗ್ರೇಟ್ಫುಲ್ ನಿಮ್ಮೆಲ್ರಿಗೂ. ಥ್ಯಾಂಕ್ ಯು. ಆ್ಯಕ್ಚುಲಿ ಏನು ಗೊತ್ತಾ, ನಮಗೆ ಶೂಟಿಂಗ್ ಇತ್ತು, ಯಾವತ್ತಿಂದ 30th ಶೂಟಿಂಗ್ ಇತ್ತು, ಕ್ಯಾನ್ಸಲ್ ಆಗ್ತಾನೆ ಬಂತು. ಆಮೇಲೆ ಇವತ್ತು ಶೂಟಿಂಗ್ ಇತ್ತು. ನಾನು ಇವತ್ತು ಯಾವಾಗ 30ನೇ ತಾರೀಕು ಬೇಗ ಬಿಡಿ, ನನಗೆ ದೇವಸ್ಥಾನಕ್ಕೆ ಹೋಗಬೇಕು ಅಂತ ಹೇಳಿದೆ, ವೈಕುಂಠ ಏಕಾದಶಿ ಇರೋದಕ್ಕೆ. ಅದಕ್ಕೆ ಬ್ರೇಕೇ ಕೊಟ್ಬಿಟ್ರು. ಅಂದರೆ ನನಗೆ ಅಂತಲ್ಲ, ಬ್ರೇಕೇ ಆಗೋಯ್ತು ಶೂಟಿಂಗು. ಅದಾದಮೇಲೆ 31st ಬ್ರೇಕ್ ಆಯಿತು. ಇವತ್ತು ಶೂಟಿಂಗ್ ಅಂತ ಆಯಿತಾ. ರಾತ್ರಿ 8:30ಗೆ ಫೋನ್ ಮಾಡಿಬಿಟ್ಟು ಮೇಡಮ್ ಇಲ್ಲ ಇವತ್ತು ಕ್ಯಾನ್ಸಲ್ಲು ಅಂತ ಅಂದರು. ನನಗೆ ಇನ್ನೂ ಖುಷಿ ಆಯಿತು. ಇರಲಿ ಬಿಡು, ನನಗೂ ಸುಮಾರು ಕೆಲಸ ಇದೆ, ಎಲ್ಲನೂ ಮಾಡ್ಕೊಳ್ಳೋಣ, ತೊಂದರೆ ಇಲ್ಲ ಅಂತ ಅಂದ್ಬಿಟ್ಟು ಅನ್ನಿಸ್ತು. ಯಾಕಂದರೆ ಅವ್ರಿಗೆ ಬ್ಯಾಂಕಿಂಗ್ ಇರುತ್ತೆ, ಅದಕ್ಕೋಸ್ಕರ ಬ್ರೇಕ್ ಕೊಡ್ತಾರೆ. ಇಲ್ಲಾಂದರೆ ಬ್ರೇಕೆಲ್ಲ ಏನು ಕೊಡೋಲ್ಲ, ರುಬ್ತಾರೆ. ಬ್ಯಾಂಕಿಂಗ್ ಇದೆ ಅಂತ ಅನಿಸುತ್ತೆ, ಅದಕ್ಕೆ ಬ್ರೇಕ್ ಕೊಟ್ಟಿದ್ದಾರೆ. ಚೈನೀಸ್ ಕಿಟ್ ಥರ ಕಾಣ್ತಿದ್ದೀನಿ ಅಲ್ವಾ. ನಾನು ಆಫೀಸಲ್ಲಿ ಕೆಲಸ ಮಾಡಬೇಕಾದ್ರೆ ನಾನು ಯಾವಾಗಲೂ ಬನ್ ಆಗ್ತಾನೆ ಇಲ್ಲಿ. ಸೊ ಅವಾಗ ಚೈನೀಸ್ ಒಳ್ ಥರನೇ ಕಾಣ್ತಾ ಇದ್ದೆ. ಎಲ್ಲರೂ ರೇಗ್ಸೋರು, ಈ ಚಿಂಗಿ ಅಂತ ಕರೆಯೋರು. ಅಯ್ಯೋ ಗೈಸ್, ಇವತ್ತು 2026ನೇ ವರ್ಷದ ಮೊದಲನೇ ದಿನ. ನನಗಂತೂ ತುಂಬ ಖುಷಿ ಇದೆ. ಆ್ಯಂಡ್ ಮಿಸ್ ಮಾಡಿದೆ ಈ ವ್ಲಾಗ್ನ ನೋಡಿ ಗೈಸ್. ಅದು ಅಚಾನಕ್ಕಾಗಿ ಆಯಿತು ಅಥವಾ ದೇವ್ರೇ ಕೊಟ್ಟರು ನನಗೆ ಗೊತ್ತಿಲ್ಲ. ಬಟ್ ನಿಜವಾಗ್ಲೂ ಹೇಳ್ತೀನಿ, ದೇವ್ರು ಕೊಟ್ಟರು ಅಂತಲೇ ಭಾವಿಸಿ ಇಡೀ ದಿನ ತುಂಬ ಖುಷಿಯಾಗಿದ್ದೆ. ಆ್ಯಂಡ್ ಅದು ಆಗಿದ್ದನ್ನ ಎಲ್ರಿಗೂ ಹೇಳ್ಕೊಂಡು ಕೂಡ ಬಂದೆ. ಮೊಬೈಲ್ ತೋರಿಸೋಕ್ಕೆ ಅಂತ ಹೋಗಿದ್ದೆ. ಅವಾಗ ಜೇಬಲ್ಲಿ ನಮ್ಮ ಅಕ್ಕ ಕೊಟ್ಟಿದ್ದು ನನ್ನ ಹತ್ರ, ಬಟ್ ಅದಿಲ್ಲ ಇವಾಗ ನನ್ನ ಹತ್ರ. ಇವಾಗ ನಾನೇ ಹೊಸ ತೊಗೊಂಡು ಬಂದೆ. ಇವತ್ತು ಇಡೀ ದಿನ ಹಾಡಾಕಿ ಮಜಾ ಮಾಡಿ. ಯೂಶ್ವಲಿ ನಾನು ಟ್ರಾವೆಲ್ ಮಾಡಬೇಕಾದ್ರೆ ಒಂದು 7 ಸಾಂಗ್ ರಿಪೀಟೆಡಾಗಿ ಕೇಳ್ತಾನೆ ಬರ್ತೀನಿ, ದೇವ್ ಸಾಂಗ್ಗಳು. ಪ್ಲೇ ಲಿಸ್ಟಲ್ಲಿ ಅದೇ ಇರುತ್ತೆ. ಓಕೆನಾ, ಇವತ್ತು ಅದನ್ನೇ ಕೇಳ್ತೀನಿ, ಪೂರ್ತಿ ಕೆಲಸ ಮಾಡ್ತೀನಿ. ಅಯ್ಯೋ ಬರ್ತಾನೆ ಮೇಡಮ್. ವಾರಂಟಿನೂ ಕೊಟ್ಟಿದ್ದಾರೆ ಅವಣ್ಣ, ಯಾವ್ದಾದ್ರು ತೊಗೊಬನ್ನಿ ಮೇಡಮ್, ತಲೆ ಕೆಡ್ಸ್ಕೊಬಿಡಿ ಅಂತ. ಚಾರ್ಜರು ಪ್ಲಸ್ಸು JBL ಚೆನ್ನಾಗೈತಲ್ಲ. ಬ್ಲೂ ಕಲರ್ ಇತ್ತು, ಅದು ಬ್ಲೂ ಕಲರ್ ಬೇಡ ಅಂತ ಹೇಳ್ತಾರೆ. ಕೇಬಲ್ ಕೂಡ ಕೊಟ್ಟಿದ್ದಾರೆ. ಸೊ ಇವಾಗ ಇದನ್ನು ಕನೆಕ್ಟ್ ಮಾಡ್ತೀನಿ ಇನ್ನೊಂದು ಮೊಬೈಲಿಗೆ, ನೋಡೋಣ ಹೆಂಗೆ ಬರುತ್ತೆ ಅಂತ ಅಂದ್ಬಿಟ್ಟು.
ಮುಂಚೆ ನನ್ನ ಹತ್ರ ಏರ್ಪಾಡ್ಸ್ ಇತ್ತು. ಅದು ನಮ್ಮ ಅಕ್ಕ ಒಂದು 2 ಇಯರ್ಸ್ ಯೂಸ್ ಮಾಡಿದ್ಲು. ಅದಾದಮೇಲೆ ನಾನೊಂದು 4-5 ಇಯರ್ಸ್ ಯೂಸ್ ಮಾಡಿದೆ. ಸೊ ಹಳೇದಾಗಿರೋ ಕಾರಣ ಅದು ವರ್ಕ್ ಆಗ್ತಿರ್ಲಿಲ್ಲ. ಒಂದು 3 ಮಿನಿಟ್ಸ್ ಹಾಕೊಂಡ್ರೆ ಕೇಳಿಸೋದು. 3 ಮಿನಿಟ್ಸ್ ಆದಮೇಲೆ ಸ್ಟಾಪ್ ಮಾಡಿಬಿಡೋದು. ನಾನು ರಿಪೀಟಲ್ಲಿ ಚೇಂಜ್ ಮಾಡಬೇಕಿತ್ತು, ಲೆಫ್ಟ್ ಟು ರೈಟ್ ಅಂತ ಅಂದ್ಬಿಟ್ಟು. ಪ್ರತಿ ಸರ್ತಿ ಬಸ್ಸಲ್ಲಿ ಟ್ರಾವೆಲ್ ಮಾಡಬೇಕಾದ್ರೆ ಅಥವಾ ಆಟೋದಲ್ಲಿ ಟ್ರಾವೆಲ್ ಮಾಡಬೇಕಾದ್ರೆ ನಾನು ಯಾವಾಗಲೂ ಹಾಡನ್ನ ಕೇಳ್ತಾ ಇದ್ದೆ. ಸ್ಪೆಷಲಿ ಈ 7 ಸಾಂಗ್ಸ್ ನಂಗೆ ತುಂಬಾ ಇಷ್ಟ, ರಿಪೀಟ್ ಆಗ್ತಾನೆ ಇರುತ್ತೆ. ಬಟ್ ಏರ್ಪಾಡ್ಸ್ ಹಾಳಾದ್ಮೇಲೆ ನನಗೆ ಯೂಸ್ ಮಾಡೋಕ್ಕಾಗಿಲ್ಲ. ಹೊಸ ತೊಗೋಬೇಕು ಅಂತ ಅಂದ್ಕೊಂಡೆ, ಆಗಲಿಲ್ಲ. ಖಂಡಿತ ಈ ವರ್ಷ ನಾನು ತೊಗೊಳ್ತೀನಿ ಹೊಸದು. JBL ತೊಗೊಂಡಿದ್ದು ತುಂಬಾ ಖುಷಿ ಆಯಿತು. ಅದು ನನಗೆ 3500 ಏನೋ ಕಾಸ್ಟ್ ಆಯಿತು. ಅದು 5000, ಬಟ್ ಡಿಸ್ಕೌಂಟ್ ಹೋಗಿ ನನಗೆ 3500ಗೆ ಕೊಟ್ಟರು. ತೊಗೊಂಡೆ. ಆ್ಯಂಡ್ ಸಾಂಗ್ ಕೇಳಿಕೊಂಡು ಕೆಲಸ ಮಾಡೋದೇ ಒಂದು ಖುಷಿ. ಆ್ಯಂಡ್ ತುಂಬ ಮನಸ್ಸಿಗೆ ಸಮಾಧಾನ ಇರುತ್ತೆ. ಸ್ಪೆಷಲಿ ದೇವ್ ಸಾಂಗು ಅಂತ ಬಂದಾಗ ನೀವು ಮೋಟಿವೇಟ್ ಆಗ್ತೀರಾ, ಇನ್ನೂ ನಿಮಗೆ ಪಾಸಿಟಿವ್ ವೈಬ್ಸ್ ಇರುತ್ತೆ. ಕೆಲವರಿಗೆ ಮೂವೀಸ್ ಸಾಂಗ್ ಇಷ್ಟ ಆಗುತ್ತೆ, ಕೆಲವರಿಗೆ ದೇವ್ರದ್ದು ಇಷ್ಟ ಆಗುತ್ತೆ. ನನಗೆ ದೇವ್ರದ್ದು ಇಷ್ಟ. ಮೂವೀಸ್ ಯಾವಾಗ ಅಂತಂದರೆ, ಇವಾಗ ಎಲ್ಲರೂ ಜೊತೆಲಿದ್ದಾಗ ಅವರು ಮೂವೀಸ್ ಕೇಳಬೇಕು ಅಂತ ಅಂದ್ಕೊಂಡಾಗ ಮೂವೀಸ್ನ ಕೇಳ್ತೀನಿ. ಬಟ್ ನಮ್ಮವ್ರು ಯಾರಾದರೂ ಇದ್ದರೆ ಪ್ಲೀಸ್ ದೇವ್ರ ಸಾಂಗ್ ಹಾಕಿ ಅಂತ ಹೇಳ್ತೀನಿ. ಬಟ್ ಸ್ಪೆಷಲಿ ನನಗೆ ಟ್ರಾವೆಲ್ ಮಾಡಬೇಕಾದ್ರೆ ದೇವ್ ಸಾಂಗೇ ಇಷ್ಟ. ಆ್ಯಂಡ್ ಫಸ್ಟು ನಾನು ಸ್ಟಾರ್ಟ್ ಮಾಡೋದೇ ಹನುಮಾನ್ ಚಾಲೀಸದಿಂದ ದೇವ್ರ ಸಾಂಗು ಅಂತ ಬಂದರೆ, ಸೊ ಅದು ರಿಪೀಟ್ ಆಗ್ತಾನೆ ಇರುತ್ತೆ. ಬೇರೆ ಬೇರೆ ಸಾಂಗ್ಸ್ ಆದಮೇಲೆ ಮತ್ತೆ ಹನುಮಾನ್ ಚಾಲೀಸಂದ ಸ್ಟಾರ್ಟ್ ಆಗ್ತಾ ಇರುತ್ತೆ. ಇದೊಂಥರ ಖುಷಿ ನನಗೆ. ಇದು ನಾನು ಅಳವಡಿಸ್ಕೊಂಡು ಆಲ್ಮೋಸ್ಟ್ ಒಂದು 4-5 ಇಯರ್ಸ್ ಆಯಿತು. ನಾನು ಯಾವಾಗ ಚೇಂಜ್ ಆದೆ ಆವಾಗಿಂದ ನಾನು ಈ ಥರ ಹಾಡುಗಳನ್ನ ಕೇಳೋದನ್ನ ಶುರು ಮಾಡಿಕೊಂಡೆ. ಆ್ಯಂಡ್ ಬೆಳಗ್ಗೆನೇ ಎದ್ದು ಪಾತ್ರೆ ನಮ್ಮಪ್ಪ ವಾಶ್ ಮಾಡಿ ಇಟ್ಟು ಹೋಗಿದ್ರು. ಅವ್ರಿಗೆ ಹೇಳಿದೆ ರಾತ್ರಿನೇ, ಪ್ಲೀಸ್ ಅಪ್ಪ ಪಾತ್ರೆ ಒಂದು ವಾಶ್ ಮಾಡಿಕೊಡು ಅಂತ. ಯಾಕಂದರೆ ಜಾಸ್ತಿ ಪಾತ್ರೆ ಆಗಿಬಿಟ್ಟಿತ್ತು. ಆ್ಯಂಡ್ ನಾನು ಕಸ ಎಲ್ಲ ಗುಡಿಸ್ಕೊಂಡು ಅಡುಗೆ ಮನೆಯೆಲ್ಲ ಸ್ವಲ್ಪ ಕ್ಲೀನ್ ಮಾಡಿಕೊಂಡು ಮನೆಯೂ ಒರೆಸ್ಕೊಂಡು ಮೊಳಕೆ ಕಟ್ಟಿರೋಂಥ ಕಾಳನ್ನ ತಿಂದೆ. ಆ್ಯಂಡ್ ಈ ಲಡ್ಡು ನಮ್ಮಮ್ಮ ಹೇರ್ ಗ್ರೋತ್ಗೆ ಅಂತ ಮಾಡಿದ್ದು, ನಾನೇ ಮಾಡಿಸ್ಕೊಂಡಿದ್ದು. ನಿಮಗೆ ಇದರ ಲಿಂಕು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಹೋಗಿ ಚೆಕ್ ಮಾಡಿ ನಮ್ಮಮ್ಮ ಯಾವ ರೀತಿ ಮಾಡಿದ್ರು ಅಂತ ನೀವು ನೋಡ್ಬೋದು. ತುಂಬಾ ಒಳ್ಳೆಯದು. ಒಂದು ತಿಂದರೆ ಸಾಕು, ನಿಮಗೆ ಮಧ್ಯಾಹ್ನವರೆಗೂ ಹೊಟ್ಟೆ ಹಸು ಆಗೋದೇ ಇಲ್ಲ. ನನಗೆ 5 ಬೈಟ್ಸ್ ಆಯಿತು ಉಂಡೆ. ಸೊ ಅಷ್ಟೊಂದು ಮುಷ್ಟಿ ಗಾತ್ರ ಇದೆ ಅದು. ಫ್ಲ್ಯಾಕ್ ಸೀಡ್ಸು ಅದರಲ್ಲಿ ಇರೋದ್ರಿಂದ ಸ್ವಲ್ಪ ಅಂಟೆಂಟ್ ಅಂತ ಅನ್ಸುತ್ತೆ ತಿನ್ನಬೇಕಾದ್ರೆ, ಬಟ್ ಟೇಸ್ಟ್ ಅಂತೂ ಸೂಪರ್ ಆಗಿರುತ್ತೆ. ಸೇಮ್ ಎಳ್ಳುಂಡೆ ಥರನೇ ಇರುತ್ತೆ. ನಿಮಗೆ ತಿಂದರೆ ಒಂದ್ಸತಿ ತಿಂದರೆ ಮತ್ತೆ ತಿನ್ನಬೇಕು ಅಂತ ಅನ್ಸುತ್ತೆ, ಆ ಥರನೇ ಇರುತ್ತೆ ಟೇಸ್ಟು. ಸೊ ಡೈಲಿ ಒಂದು ಕನ್ಸ್ಯೂಮ್ ಮಾಡಿದ್ರೆ ಸಾಕು ಬ್ರೇಕ್ಫಾಸ್ಟ್ ಟೈಮಲ್ಲಿ. ಇಫ್ ಇನ್ ಕೇಸ್ ನೀವು ಮಿಸ್ ಮಾಡಿಕೊಂಡ್ರೆ ಮಧ್ಯಾಹ್ನ ತಿನ್ನಿಲ್ಲ, ರಾತ್ರಿನೂ ತಿನ್ಬೋದು, ಏನೂ ತೊಂದರೆ ಇಲ್ಲ. ನಾವು ಯಾವತ್ತೂ ಎಕ್ಸ್ಟರ್ನಲ್ಗಿಂತ ಇಂಟರ್ನಲ್ ಟೇಕೆ ತುಂಬ ಒಳ್ಳೆಯದು ಅಂತ ನನಗೆ ಅನ್ಸುತ್ತೆ. ಅದಕ್ಕೆ ನಾನು ಇದನ್ನು ಮಾಡಿಸ್ಕೊಂಡಿದ್ದು. ಒಂದು ಮಂತಿಗೆ ಆಗೋಷ್ಟು ಲೈಕ್ ಮಾಡಿಸ್ಕೊಂಡಿದ್ದೀನಿ. ಒಂದು 30-35 ಲಡ್ಡೂಸ್ ಇದೆ ಅದರಲ್ಲಿ. ಸೊ ಡೈಲಿ ನಾವು ಕನ್ಸ್ಯೂಮ್ ಮಾಡ್ತಾ ಇದ್ರೆ ಗುಡ್ ಅಂತ ಅನ್ನಿಸ್ತು. ಅದು ಮತ್ತೆ ಖಾಲಿ ಆದಮೇಲೆ ರಿಪೀಟ್ ಮಾಡ್ಬೋದು ನಾವು. ಆ್ಯಂಡ್ ನಮ್ಮಮ್ಮನ ಚಾನಲಿಗೆ ನೀವೇನಾದರೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮ್ಮಮ್ಮ ವೆರೈಟೀಸ್ ಆಫ್ ಫುಡ್ನ ತೋರಿಸ್ತಾರೆ ನಿಮಗೆ. ಅವ್ರದ್ದು ಕ್ಯಾಮ್ರಾ ಕ್ವಾಲಿಟಿ ಚೆನ್ನಾಗಿಲ್ಲದೆ ಇರ್ಬೋದು, ಬಟ್ ಅವ್ರು ಮಾಡೋ ಅಡುಗೆ ಕ್ವಾಲಿಟಿ ಮಾತ್ರ ಅಲ್ಟಿಮೇಟ್, ಟಾಪ್ ನಾಚ್. ಯಾವುದೇ ಶೆಫ್ಗೂ ಕಡಿಮೆ ಇಲ್ಲ, ಅಷ್ಟು ಚೆನ್ನಾಗಿ ಮಾಡ್ತಾರೆ. ನಮ್ಮಮ್ಮಂಗೆ ಹೊಸ ಫೋನ್ ಕೊಡಿಸ್ಬೇಕು ವಿಡಿಯೋ ಪರ್ಪಸ್ಸಿಗೋಸ್ಕರ. ಇಲ್ಲ ಅಂದರೆ ನಾನು ಯಾರನ್ನಾದರೂ ಇಟ್ಟು ಅವ್ರಿಗೆ ಕ್ಯಾಮ್ರಾ ಶೂಟ್ ಮಾಡಿ ಎಡಿಟ್ ಮಾಡ್ಕೊಡೋದಕ್ಕೆ ಹೇಳಬೇಕು. ಎರಡರಲ್ಲಿ ಒಂದು ಮಾಡಬೇಕು. ಬಿಕಾಸ್ ನಮ್ಮಮ್ಮ ತುಂಬ ಫೋಕಸ್ಡ್ ಆಗಿದ್ದಾರೆ ಯೂಟ್ಯೂಬ್ ಮೇಲೆ. ಪಾಪ ಏನೋ ಒಂದು ಮಾಡಬೇಕು ಅಂತ ಅಂದ್ಬಿಟ್ಟು ಅಡುಗೆ ಮನೆಯಲ್ಲೇ ತುಂಬ ಹೊತ್ತು ನಿಂತ್ಕೊಂಡು ಅಡುಗೆಸ್ ಎಲ್ಲ ಮಾಡಿ ಅವರೇ ಎಡಿಟ್ ಮಾಡಿ ಪೋಸ್ಟ್ ಮಾಡ್ತಾರೆ. ತುಂಬ ಹಾರ್ಸ್ ಲೈಕ್ ನಿಂತ್ಕೋತಾರೆ ಕಿಚನಲ್ಲಿ. ನನಗೆ ಬೇಜಾರಾಗುತ್ತೆ. ಬಟ್ ನಾನು ಹೇಳ್ತೀನಿ, ಬಾ ರೆಸ್ಟ್ ಮಾಡಿ ಇವತ್ತು ಬೇಡ ವೀಡಿಯೋ ಅಂದರೆ, ಇಲ್ಲ ನಾನು ಯೂಟ್ಯೂಬ್ ಮಾಡಬೇಕು ಅಂತಿರ್ತಾರೆ. ಅವ್ರದ್ದೇನೋ ಒಂದು ಇಂಟೆನ್ಷನಿಂದ ಮಾಡ್ತಾ ಇದ್ದಾರೆ. ಸೊ ಎಲ್ಲರೂ ಅವ್ರಿಗೆ ಸಪೋರ್ಟ್ ಮಾಡಿ. ಅವ್ರದ್ದು ID ಕೂಡ ಟ್ಯಾಗ್ ಮಾಡಿರ್ತೀನಿ, ಚೆಕ್ ಮಾಡ್ಬೋದು. ಆ್ಯಂಡ್ ನಿಮ್ಗೆ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಡುಗೆ ಮಿಸ್ ಮಾಡದೆ ನೋಡಿ ಕಲ್ತ್ಕೊಳ್ಳಿ. ಆ್ಯಂಡ್ ಇವತ್ತು ವರ್ಷದ ಮೊದಲನೇ ದಿನ, ಅದರಲ್ಲೂ ರಾಯರ ದಿನ. ನನಗೆ ಗೊತ್ತಿಲ್ಲ ಏನು ಅಂತ ಅಂದ್ಬಿಟ್ಟು ತುಂಬ ಖುಷಿಯಿಂದ ಭಕ್ತಿಯಿಂದ ಆ್ಯಸ್ ಯೂಶ್ವಲ್ ನಾನು ಏನು ಪ್ರೇಯರ್ ಮಾಡ್ತೀನಿ ಅದೇ ಥರನೇ ಇವತ್ತು ನಾನು ಪ್ರೇಯರ್ ಮಾಡಿದೆ. ಅಂದರೆ ವರ್ಷಿಪ್ ಮಾಡಿದ್ದೀನಿ, ದೇವರನ್ನ ಪೂಜೆ ಮಾಡಿದ್ದೀನಿ. ತುಂಬಾ ಖುಷಿ ಇದೆ ನನಗೆ. ಹೇಗೆ ಎಕ್ಸ್ಪ್ರೆಸ್ ಮಾಡಬೇಕು ಅಂತ ಗೊತ್ತಿಲ್ಲ ನನಗೆ, ಬಟ್ ಮಾಡ್ತಾಯಿದ್ದೀನಿ ಫಾರ್ ದ ಫಸ್ಟ್ ಟೈಮ್. ಅದು ಗೊತ್ತೋ ಗೊತ್ತಿಲ್ಲದೇನೋ ನನಗೆ ಪ್ರಸಾದ ಸಿಕ್ತು ರಾಯರದು. ನೀವಿಲ್ಲಿ ನೋಡ್ಬೋದು. ಲಿಟ್ರಲಿ ನಾನು ಹೂವು ಬಿದ್ದಿದ ತಕ್ಷಣ ಹಿಂದಕ್ಕೆ ಹೋಗ್ಬಿಟ್ಟೆ. ನನಗೆ ಗೊತ್ತಿಲ್ಲ, ಇಷ್ಟು ದಿನದಿಂದ ಮಾಡ್ತಾಯಿದ್ದೀನಿ ಪೂಜೆ, ಆಯಿತಾ. ಬೃಂದಾವನ ಮೇಲೆ ದಿನ ಹೂ ಹೆಂಗೆ ಇಡ್ತೀನೋ ಹಾಗೆ ಇಟ್ಟಿದ್ದೀನಿ. ಬಟ್ ಇವತ್ತು ಹೇಗೆ ಬಿತ್ತು ಅಂತ ನನಗೆ ಗೊತ್ತಿಲ್ಲ. ಅದು ಹೇಗಾದರೂ ಬಿದ್ದಿರಲಿ, ಅದು ರಾಯರ ಪ್ರಸಾದ ಅಂತ ನಾನು ಅಂದ್ಕೊಳ್ತೀನಿ. ವರ್ಷದ ಮೊದಲನೇ ದಿನ ಖಂಡಿತ ನನಗೆ ಈ ವರ್ಷ ಒಳ್ಳೇದಾಗತ್ತೆ, ಹಾಗೇ ಆಗುತ್ತೆ. ರಾಯರಿದ್ದಾರೆ. ಆ್ಯಂಡ್ ನನ್ನ ಪ್ರೀತಿಸೋ ಎಲ್ಲ ದೇವರು ನನ್ನ ಜೊತೆ ಇದ್ದಾರೆ. ನನ್ನ ಸುತ್ತಮುತ್ತ ಪ್ರತಿ ಸರ್ತಿ ನನ್ನ ದೇವ್ರು ಕಾಯ್ತಾರೆ ಅಂತ ನಾನು ನಂಬಿದ್ದೀನಿ. ತುಂಬಾ ಖುಷಿದೆ. ಬಿಟ್ಟೆ ನಾನು ತಡ್ಕೊಳಕ್ಕಾಗಿಲ್ಲ ನನಗೆ. ನಮ್ಮ ಅಮ್ಮಂಗೂ ಹೇಳಿದೆ, ಅರ್ಪಿತನಿಗೆ ಹೇಳಿದೆ. ವೀಡಿಯೋ ಮಾಡೋದಕ್ಕೆ ಎಷ್ಟು ಖುಷಿ ಆಯಿತು ಗೊತ್ತಾ. ಬಿಕಾಸ್ ಇದೊಂದು ಮೆಮೊರಿ ನಾನು ಚರಿಷ್ ಮಾಡ್ಬೋದು, ಹೂವು ಕೊಟ್ಟರು ರಾಯರು ಅಂತ ಅಂದ್ಬಿಟ್ಟು. ಸೊ ನಾನು ಯಾವತ್ತೂ ಹೂವು ಕೇಳಬೇಕು ಅಥವಾ ರಾಯರು ಹೂವು ಕೊಡಬೇಕು ನನಗೆ ಅಂತ ಅಂದ್ಕೊಂಡಿರಲಿಲ್ಲ. ಪೂಜೆ ಮಾತ್ರ ನಾನು ಯಾವಾಗಲೂ ಸಲ್ಲಿಸ್ತಿದ್ದೆ ಅವರಿಗೆ. ಬಟ್ ಇವತ್ತು ರಾಯರು ಹೂವು ಕೊಟ್ಟಿದ್ದು, ಯಪ್ಪ ಮೈ ರೋಮಾಂಚನ ಆಯಿತು ನನಗೆ. ನನ್ನ ದಿನ ಸಾರ್ಥಕ ಆಯಿತು ಅಂತ ಅನ್ನಿಸ್ತು. ಖಂಡಿತ ಈ ವರ್ಷ ನನಗೆ ರಾಯರು ಒಳ್ಳೇದು ಮಾಡ್ತಾರೆ, ಕೈ ಬಿಡಲ್ಲ ಅಂತ ನಾನು ನಂಬಿದ್ದೀನಿ. ಖಂಡಿತ ಅವ್ರು ಒಳ್ಳೇದು ಮಾಡೇ ಮಾಡ್ತಾರೆ. ಆ್ಯಂಡ್ ಎಲ್ರಿಗೂ ಆ ರಾಯರು ಒಳ್ಳೇದು ಮಾಡಲಿ. ನೀವು ನಂಬಿ ದೇವರನ್ನ, ಅವ್ರು ನಿಮಗೆ ಯಾವತ್ತೂ ಮೋಸ ಮಾಡಲ್ಲ. ನಿಧಾನ ಆಗ್ಬೋದು, ಬಟ್ ಒಂದೊಳ್ಳೆ ರಿಸಲ್ಟ್ ನಿಮಗೆ ಸಿಕ್ಕೇ ಸಿಗುತ್ತೆ ಲೈಫಲ್ಲಿ. ನೀವು ಅಂದ್ಕೊಂಡಿದ್ದು ಮಾಡೇ ಮಾಡ್ತೀರಾ.
ಥ್ಯಾಂಕ್ ಯು ರಾಯ್ರೆ. ಆ್ಯಂಡ್ ನೆಕ್ಸ್ಟು ಕೂದಲನ್ನ ಡ್ರೈ ಮಾಡಿಕೊಂಡೆ. ಸ್ವಲ್ಪ ಕಟ್ ಮಾಡಿಸಿರೋದ್ರಿಂದ ನನಗೆ ಸ್ವಲ್ಪ ಕ್ವಿಕ್ ಅಂತ ಅನಿಸುತ್ತೆ ಬ್ಲೋ ಡ್ರೈ ಮಾಡ್ಕೊಳ್ಳೋದಕ್ಕೆ. ಆ್ಯಂಡ್ ತುಂಬಾ ಚೆನ್ನಾಗಿದೆ ಇವಾಗ ನನ್ನ ಹೇರು. ಲೈಕ್ ಸ್ಪ್ಲಿಟ್ ಎಂಡ್ಸ್ ಎಲ್ಲ ಹೋದ್ಮೇಲೆ ತುಂಬ ಸಾಫ್ಟ್ ಅಂತ ಅನಿಸುತ್ತೆ. ಡಿಫ್ರೆನ್ಸ್ ನೀವೇ ನೋಡ್ಬೋದು. ಲಾಸ್ಟ್ ಟೈಮ್ ಯಾರೋ ಹೇಳಿದ್ರಪ್ಪ ಓವರಾಗಿ ಆಡ್ತಾ ಇದೆಯಾ ಅಂದ್ಬಿಟ್ಟು. ಅಫ್ಕೋರ್ಸ್ ನನಗೆ ಅನ್ನಿಸ್ತು ಓವರು ಅಂತ ಅಂದ್ಬಿಟ್ಟು, ಬಟ್ ಅದನ್ನು ನಾನು ನೆಗೆಟಿವ್ ಆಗಿ ತೊಗೊಂಡಿಲ್ಲ. ಅದು ನನ್ನ ಎಕ್ಸೈಟ್ಮೆಂಟು, ಖುಷಿಯಲ್ಲಿ ನಾನು ಎಕ್ಸ್ಪ್ರೆಸ್ ಮಾಡಿದ್ದೀನಿ. ಬಟ್ ಒಬ್ಬರು ಹೇಳಿದ್ರು ಇಲ್ಲ ಎಲ್ಲ ಹುಡುಗಿರಿಗೂ ಹಿಂಗೆ ಅನಿಸುತ್ತೆ ಅಂದ್ಬಿಟ್ಟು. ಬಟ್ ನನಗೂ ಹಾಗೆ ಅನಿಸಿತ್ತು. ನನಗೆ ಹೇರ್ ಕಟ್ ಮಾಡಿಸಿರೋದು ಒಂದು ಖುಷಿ. ಬಿಕಾಸ್ ಹೇರ್ ಕಟ್ ಮಾಡಿಸೋದು ದೊಡ್ಡ ಡೀಲ್ ಅಲ್ಲ, ಬಟ್ ನಾನು ಹೇರ್ನ ತುಂಬ ಕೇರ್ ಮಾಡ್ತೀನಿ. ಫಸ್ಟ್ ಟೈಮ್ ಮಾಡಿಸಿರ್ತೀನಿ, ಅಂದಮೇಲೆ ಇದೊಂದು ಸೆಕೆಂಡ್ ಟೈಮೋ ಥರ್ಡ್ ಟೈಮೋ ಅಂತ ಅನ್ಸುತ್ತೆ ನನ್ನ ಎಂಟೈರ್ ಲೈಫಲ್ಲಿ ನಾನು ಹೇರ್ ಕಟ್ ಮಾಡಿಸಿರೋದು. ಸೊ ಅದಕ್ಕೋಸ್ಕರ ಆಬ್ವಿಯಸ್ಲಿ ಆ ಎಕ್ಸೈಟ್ಮೆಂಟ್ ಇರುತ್ತೆ, ಓವರ್ ಡ್ರಮ್ಯಾಟಿಕ್ ಆಗಿ ಇದ್ದೇ ಇರ್ತೀವಿ. ಸೊ ಐ ಆಮ್ ಓವರ್ ಡ್ರಮ್ಯಾಟಿಕ್ ಇವಾಗಿಂದಲ್ಲ, ಚಿಕ್ಕ ವಯಸ್ಸಿಂದನು. ಆ್ಯಂಡ್ ಐ ಡೋಂಟ್ ಹ್ಯಾವ್ ಟು ಬಿ ವರಿಡ್ ಅಬೌಟ್ ಇಟ್. ನಾನು ಇರೋದೇ ಹಿಂಗೆ, ಎಕ್ಸೆಪ್ಟ್ ಆದರೆ ಮಾಡ್ಕೊಳ್ಳಿ, ಇಲ್ಲ ಅಂದರೆ ಸ್ಕಿಪ್ ಮಾಡಿ, ಅಷ್ಟೇ ನಾನು ಹೇಳೋದು. ಬಟ್ ನಾನು ನಿಜ ಹೇಳ, ನಾನು ಹೇಗಿದ್ದೀನೋ ಹಾಗೆ 99.9% ಜನ ಎಕ್ಸೆಪ್ಟ್ ಮಾಡ್ಕೊಂಡಿದ್ದೀರಾ ಆಡಿಯನ್ಸ್. ಅದಕ್ಕೆ ನಾನು ಯಾವಾಗಲೂ ಗ್ರ್ಯಾಟಿಟ್ಯೂಡ್ ಆಗಿರ್ತೀನಿ. ತುಂಬ ಖುಷಿ ಇದೆ. ನನ್ನ ವೀಡಿಯೋಸ್ ನಾನು ನ್ಯಾಚುರಲ್ ಆಗಿಡೋಕ್ಕೆ ಟ್ರೈ ಮಾಡ್ತೀನಿ. ಆ್ಯಂಡ್ ನಾನು ಫೇಕಾಗಿ ಮಾತಾಡೋಕ್ಕೆ ಬರಲ್ಲ. ನಾನು ಏನೇ ಮಾತಾಡಿದ್ರು ಹಳ್ಳಿ ಭಾಷೆಯಲ್ಲೇ ಮಾತಾಡಿದ್ರು ಕೂಡ ತುಂಬ ಜನಕ್ಕೆ ಅದು ಇಷ್ಟ ಆಗುತ್ತೆ. ನನಗೆ ಇಂಗ್ಲೀಷ್ ಬರಲ್ಲ ಅಂತಲ್ಲ, ಇಂಗ್ಲೀಷ್ ಬರುತ್ತೆ, ಬಟ್ ಐ ಡೋಂಟ್ ಸ್ಪೀಕ್. ಯಾಕೆ ಅಂತ ಅಂದರೆ ತುಂಬ ಜನಕ್ಕೆ ಬರೀ ಇಂಗ್ಲೀಷೇ ಮಾತಾಡ್ತೀಯ ಅಂತ ಅನ್ಸ್ಬಿಡುತ್ತೆ. ಕನ್ನಡದವರು ನೀವು ಕನ್ನಡದಲ್ಲಿ ಮಾತಾಡಿ ಅಂತಲೂ ಹೇಳ್ತೀರಾ. ಅದಕ್ಕೋಸ್ಕರ ನಾನು ಕನ್ನಡದಲ್ಲೇ ಮಾತಾಡ್ತೀನಿ. ಚಿನ್ನಿ ನೋಡ್ರಲೆ, ನನ್ನ ಬೆಣ್ಣನ್ ತೋರ್ಸ್ಬೇಡ, ಹಂಗೆ ದೃಷ್ಟಿ ಆಗುತ್ತೆ. ಬ್ಲರ್ ಮಾಡ್ಕೊಂಡು ಬಿಡು. ಇವಾಗ ಚೆನ್ನಾಗಿ ಕಾಣ್ತಾ ನೋಡು. ಬಾಯಿಲಿ ಏನಾಗೆ ಹ್ಯಾಪಿ ನ್ಯೂ ಇಯರ್. ಹ್ಯಾಪಿ ನ್ಯೂ ಇಯರ್. ಹೆಂಗಿದ್ರು ನಮ್ಗಿದಲ್ಲ ಹೊಸ ವರ್ಷ. ದಿನಾಗ್ಲೂ ಸೆಲೆಬ್ರೇಟ್ ಮಾಡಿದ್ರೆ ದಿನಾಗ್ಲೂ ಹೊಸ ವರ್ಷ. ಸುಮ್ಮನೆ ಡೇಟ್ ಚೇಂಜ್ ಆಗುತ್ತಲ್ಲ, ಜನವರಿ ಫೆಬ್ರವರಿ ಸ್ಕೂಲಿಂದ ಕಲ್ತ್ಬಿಟ್ಟಿದ್ದೀವಿ ಅಂತ ಮಾಡ್ಬೇಕು ಅಲ್ಲೇ. ಆಯ್ತು ಬಿಡು. ಅಲ್ಲೋಡ ಚಿನ್ನಿ, ಬೇಡ ಬಿಟ್ಟು ಬ್ಲರ್ ಮಾಡ್ತೀನಿ. ಹ್ಯಾಪಿ ನ್ಯೂ ಇಯರ್ ಚಿನ್ನಿ. ಅರ್ಪಿ ಮನೆಯಿಂದ ನಾನು ನಮ್ಮನೆ ಕಡೆ ಹೊರಟು ಬಂದುಬಿಟ್ಟೆ. ಆ್ಯಂಡ್ ಇಸ್ಕನ್ ಹತ್ರ ತುಂಬ ಜನ ಇದ್ದರು ಇವತ್ತು, ಅಂದರೆ ಲೈಕ್ Jan 1. ಸೊ ಮೊನ್ನೆ ಏಕಾದಶಿಗೂ ಅಷ್ಟು ಜನ ಇರಲಿಲ್ಲ. ಆ್ಯಂಡ್ ನಮ್ಮ ಅಪ್ಪಾಜಿ ನೋಡಿ, ಅಂದರೆ ಏನಂತಾರೆ ರೀಲ್ ಅಪ್ಪಾಜಿ ನೋಡಿ, ನಾನು ಗೋಲ್ಡ್ ಶಾಪಿಗೆ ಬಂದಿದ್ದೀನಿ. ರೀಸೆಂಟಾಗಿ ನಮ್ಮಮ್ಮ ಕಾಲ್ ಚೈನ್ ಕೊಡಿಸು ಅಂತ ಕೇಳ್ತಾನೆ ಇದ್ರು. ಬಟ್ ನನ್ನ ಹತ್ರ ದುಡ್ಡಿರಲಿಲ್ಲ, ಇದ್ದಿದ್ದೆಲ್ಲ ಖರ್ಚಾಗೋಯಿತು. ಅವ್ರ ಮೆಡಿಸಿನ್ಸು, ಟ್ರೀಟ್ಮೆಂಟು, ಆಮೇಲೆ ನಾನು ಸ್ವಲ್ಪ ದೇವಸ್ಥಾನಕ್ಕೆ ಹೋಗಿದ್ದು, ಅದು ಎಲ್ಲನೂ ಖರ್ಚಾಯಿತು. ನಿಮಗೆ ಲಾಸ್ಟ್ ಟೈಮೇ ಹೇಳಿದೆ. ಸೊ ಇವತ್ತು ಕಾಲ್ ಚೈನ್ನ ಫೈನಲಿ ತೊಗೊಂಡೆ. ಯಾಕೆ ಅಂತ ಅಂದರೆ ನನಗೆ ಅನುಪಲ್ಲವಿಯಿಂದ ಪೇಮೆಂಟ್ ಬಂದಿರಲಿಲ್ಲ. 4 ಮಂತ್ಸಿಂದ ಪೆಂಡಿಂಗ್ ಇಟ್ಟಿದ್ರು. ಸೊ 2 ಮಂತ್ಸ್ದು ಒಟ್ಟಿಗೆ ಹಾಕಿದ್ರು. ಸೊ ಅದರಲ್ಲಿ ಅರ್ಧ ಪೇಮೆಂಟ್ ಕಾಲ್ ಚೈನಿಗೆ ಹೋಯಿತು. ನಾನು ಕಷ್ಟಪಟ್ಟು ಏನೇ ದುಡಿದ್ರು ಅದು ನಮ್ಮ ಅಮ್ಮ ಅಪ್ಪಂಗೆ ಸೇರಬೇಕು. ಅವ್ರಿಗೋಸ್ಕರನೇ ತಾನೇ ನಾನು ಕಷ್ಟಪಡ್ತಿರೋದು. ಸೊ ಅವ್ರಿಗೆ ಇಲ್ಲ ಅಂತ ಹೇಳೋಕ್ಕೆ ನನಗೆ ಮನಸ್ಸಾಗಿಲ್ಲ. ಪೇಮೆಂಟ್ ಬಂದಿದ್ದ ತಕ್ಷಣ ಹೋಗಿ ನಾನು ತೊಗೊಂಡಿದ್ದೀನಿ. ಅಂದೇನೇ ಇದ್ರೂ EMI ಲೋನ್ಸ್ ಎಲ್ಲನೂ ಪಕ್ಕಕ್ಕಿಟ್ಟು ಅವ್ರಿಗೆ ಇಷ್ಟ ಅಂತ ಅಂದ್ಬಿಟ್ಟು ನಾನು ತೊಗೊಂಡಿದ್ದು. ನಮ್ಮಮ್ಮ ಹೇಗೆ ರಿಯಾಕ್ಟ್ ಮಾಡ್ತಾರೆ ಅಂತ ನೀವೇ ನೋಡಿ. ಇದಕ್ಕಿಂತ ಹೆಚ್ಚಿಗೆ ನಾವು ಮಕ್ಕಳಾಗಿ ಏನೂ ಮಾಡೋಕ್ಕಾಗಲ್ಲ. ಅವ್ರಿಗೆ ಖುಷಿ ಪಡಿಸೋದೇ ಮಕ್ಳ ಕರ್ತವ್ಯ. ಸೊ ವೇಟ್ ಆ್ಯಂಡ್ ವಾಚ್. ನೋಡಬಾರ್ದು ಕುಳೆ ಇಂದ ತೆಗಿ ಏನಿದ ನೋಡ. ಏನ್ ಕಳ್ತಾ ಇದೀಯಾ? ನಾ ಸುಮ್ಮನೆ ಹೇಳ್ದೆ ರಾತ್ರಿ. ತಗೋ, ಅಳ್ಬಾರ್ದು ಸುಮ್ಮನೆ ಅದಕ್ಕೆಲ್ಲ. ಅಯ್ಯೋ, ನಿಮಗೆ ತರ ದುಡಿಯೋದು ನಾನು. ಆಯ್ತಾ ಖುಷಿನಾ? ಅಳ್ಬಾರ್ದು ಕಣಮ್ಮ. ನೋಡಮ್ಮ ನೋಡಮ್ಮ, ಸುಮ್ಮನೆ ಹೇಳ್ದೆ. ಕಷ್ಟಪಡೋದೇ ನಿಮ್ಗೋಸ್ಕರ ನಾನು. ಏನಕ್ಕೆ ಎಲ್ಲಿ ಬಿಡು. ಚೆನ್ನಾಯ್ತಾ? ಬರ್ಕೊಳ ಬರ್ಕೊಳ. ಸೈಜ್ ಆಗುತ್ತಾ? ಶಶಿ ಇಂಥ ಮುತ್ತು ಯಾರಿಗೆ ಬೇಕು? ಶಶಿ ಇಂಥ ಮುತ್ತು, ಇಂಥ ಸ್ವರ್ಗ. ಅಯ್ಯೋ ಇಳಿಗೆರೋ ತೊಂದಿರ್ಬೋದು ನಿನ್ಗೆ ಅಂತ ನೆಕ್ಸ್ಟ್. ಆ್ಯಂಡ್ ಇದಾಗಿತ್ತು ನಮ್ಮಮ್ಮನ ರಿಯಾಕ್ಷನ್. ಆ್ಯಂಡ್ ನಮ್ಮ ಅಪ್ಪಂಗೆ ಏನೂ ಕೊಡ್ಸಲ್ಲ ಅಂತ ನೀವು ಅಂದ್ಕೊಂಡಿರ್ತೀರ. ನಮ್ಮ ಅಪ್ಪಂಗೂ ನಾನು ಎಲ್ಲ ಕೊಡಿಸಿದ್ದೀನಿ. ಬಟ್ ನಮ್ಮಪ್ಪ ಅದನ್ನು ತೋರ್ಸೋಕ್ಕೆ ಇಷ್ಟಪಡಲ್ಲ ಅಷ್ಟೇ. ಅವರು ಲಾಸ್ಟ್ ಟೈಮ್ ಇಯರಿಂಗ್ಸ್ ಎಲ್ಲ ತೊಗೊಂಡ್ರು. ಅದು ಗೋಲ್ಡ್ ಇಯರಿಂಗ್ಸೇ ತೊಗೊಂಡಿದ್ದು. ಬಟ್ ಅವರು ತೋರ್ಸೋಕ್ಕೆ ಇಷ್ಟಪಟ್ಟಿಲ್ಲ. ಆ್ಯಂಡ್ ನಾನು ಏನು ಅವ್ರಿಗೆ ಫೋರ್ಸ್ ಮಾಡಲ್ಲ. ಬಿಕಾಸ್ ನಮ್ಮಪ್ಪ ಒಂಥರ ಪೂಕಿ ಡ್ಯಾಡಿ, ಅವ್ರಿಗೆ ಇಷ್ಟ ಆಗಲ್ಲ ಆ ಥರ ಎಲ್ಲ. ನಮ್ಮಮ್ಮ ಕಾಲ್ ಚೈನ್ ಹಾಕ್ಕೊಳ್ತಾ ಇದ್ದಾರೆ. ಅದೇ ಹೇಳ್ತೀನಿ, ಅಕಸ್ಮಾತ್ ಆಗಿಲ್ಲ ಅಂದರೆ ಹೋಗಿ ಎಕ್ಸ್ಚೇಂಜ್ ಮಾಡ್ಕೊಂಡು ಬಾ ಅಂತ ಅಂದ್ಬಿಟ್ಟು. ಆ್ಯಂಡು ಜಾಸ್ತಿ ಕೊಟ್ಟಿದ್ಯಾ, ನಾನು ಹೋಗಿದ್ರೆ
ಇನ್ನೂ ಕಡಿಮೆ ಮಾಡಿಸ್ತಿದ್ದೆ ಹಾಗೆ ಹಿಂಗೆ ಅಂದರು. ಕೊಟ್ಟಾಯಿತು ತಂದಿದ್ದಾಯಿತು, ನಿಂಗೆ ಏನಾದರೂ ಆ ಥರ ಅನಿಸಿದ್ರೆ ಹೋಗಿ ಕೇಳು, ಯಾಕಂದರೆ ನಮಗೆ ರೆಗ್ಯುಲರಾಗಿ ನಾವು ಅಲ್ಲೇ ಹೋಗೋದು, ಸೊ ಇದ್ರೆ ಕೇಳು ಹೋಗ್ಬಿಟ್ಟು ಅಂತ ಹೇಳಿದ್ದೀನಿ. ಆ್ಯಂಡ್ ಗಿಫ್ಟ್ ಇಷ್ಟ ಆಯಿತು ಅಂತಂದರೆ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಆ್ಯಂಡ್ ನಿಮ್ಗೆ ಹೇಗೆ ಅನ್ನಿಸ್ತು ಅಂದ್ಬಿಟ್ಟು ನನಗೆ ನಿಮ್ಮ ಥಾಟ್ಸ್ನ ಶೇರ್ ಮಾಡಿ ಆಯಿತಾ. ಇವಾಗ ನಾನೇನೋ ಒಂದು ತೊಗೊಳ್ತಾ ಇದ್ದೀನಿ ಅಂತ ಅನಿಸುತ್ತೆ. ಮುಂಚೆ ಚಿಕ್ಕ ವಯಸ್ಸಿಂದ ನಮ್ಮ ಹತ್ರ ಏನಿತ್ತು ನಾವು ಎಲ್ಲನೂ ಅಡ ಇಟ್ಟಿದ್ದೀವಿ. ಈವನ್ ಕಾಲು ಚೈನು, ಸೈಡ್ ಕಿವಿ ಓಲೆ ಬರುತ್ತೆ ಗೊತ್ತಾ, ಅದನ್ನು ಇಟ್ಟಿದ್ದೀವಿ. ಆ್ಯಂಡ್ ಬುಗುಡಿ ಬರ್ತಿತ್ತು ಗೊತ್ತಾ, ಅದನ್ನು ಅಡ ಇಟ್ಟಿದ್ದೀವಿ. ಅಂದರೆ ಪರಿಸ್ಥಿತಿ ಆ ಥರ ಇತ್ತು ನಮಗೆ, ಆದರೆ ಯಾವುದನ್ನು ಬಿಡಿಸ್ಕೊಳಕ್ಕಾಗಿಲ್ಲ ಇಲ್ಲಿ ತನಕನೂ. ನಾವು ಏನೆಲ್ಲ ಅಡ ಇಟ್ಟಿದ್ದೀವಿ ಚಿಕ್ಕ ವಯಸ್ಸಿಂದ ಎಲ್ಲನೂ ಹೋಯಿತು. ಒಂದು ಬೇಜಾರಿದೆ ನನಗೆ, ಅದನ್ನು ವಾಪಸ್ ನಮಗೆ ತೊಗೊಬರೋಕ್ಕಾಗಿಲ್ವಲ್ಲ ಅಂತ ಅಂದ್ಬಿಟ್ಟು. ಆ್ಯಂಡ್ ನಮ್ಮನ್ನು ಸಾಕಿದ ತಾತ ಅಜ್ಜಿ ನಮಗೊಂದು ಕಿವಿ ಓಲೆ ಕೊಡಿಸಿದ್ರು, ಓಲೆ ಜುಮ್ಕಿ. ಅವಾಗ ಅದೇ ಟ್ರೆಂಡಿಂಗು ಆ ಟೈಮಲ್ಲಿ. ಟ್ರೆಂಡಿಂಗ್ ಅನ್ನೋ ವರ್ಡೇ ಗೊತ್ತಿರಲಿಲ್ಲ ನಮಗೆ, ಅಂಥ ಟೈಮಲ್ಲಿ ತುಂಬ ಫೇಮಸ್ ಇತ್ತು. ಬಟ್ ಆ ಇಯರಿಂಗ್ ಕೂಡ ನಮಗೆ ಕಷ್ಟ ಅಂತ ಬಂದಾಗ ಇಟ್ಬಿಟ್ಟಿದ್ವಿ. ಇಲ್ಲಿ ತನಕ ನಾವು ಏನೆಲ್ಲ ಚಿಕ್ಕ ವಯಸ್ಸಿಂದ ಸಂಪಾದನೆ ಮಾಡಿ ಇಟ್ಟಿದ್ದೀವೋ ಅದು ಯಾವುದೂ ಬಿಡಿಸ್ಕೊಂಬರೋಕ್ಕಾಗಿಲ್ಲ ನಮಗೆ. ಅದೊಂದು ನೋವಂತೂ ನನಗೆ ಯಾವಾಗಲೂ ಇದ್ದೇ ಇರುತ್ತೆ. ನೀವು ನಂಬಲ್ಲ, ನಮ್ಮಮ್ಮನ ಮಾಂಗಲ್ಯದಲ್ಲಿ ಆ ಗುಂಡೆಲ್ಲ ಬರುತ್ತೆ ಗೊತ್ತಾ ತಾಳಿ ಬೊಟ್ಟು ಹತ್ರ, ಅದನ್ನು ಸಹಿತ ನಾವು ಅಡ ಇಟ್ಟಿದ್ದೀವಿ. ಬಟ್ ಬಿಡಿಸ್ಕೊಂಬರೋಕ್ಕಾಗದೆ ಅದು ಹೋಗಿಬಿಡ್ತು ಹಾಗೇ. ನಾವು ಅದನ್ನು ವಾಪಸ್ ತೊಗೊಂಡು ಬರೋಕ್ಕೆ ಆಗಿರಲಿಲ್ಲ, ಆಗೋದು ಇಲ್ಲ ಅನಿಸುತ್ತೆ. ಫ್ಯೂಚರಲ್ಲಿ ಯಾವಾಗಾದರೂ ನಮ್ಮ ಅಮ್ಮಂಗೆ ಮಾಡಿಸ್ಕೊಡ್ಬೇಕಷ್ಟೇ, ದೇವರ ಶಕ್ತಿ ನನಗೆ ಕೊಟ್ಟರೆ. ಇಷ್ಟೇ ಇವತ್ತು ನಮ್ಮಮ್ಮಂಗೆ ಕೊಟ್ಟಿರೋ ಗಿಫ್ಟು. ಆ್ಯಂಡ್ ನಮ್ಮ ಫ್ಲ್ಯಾಶ್ ಬ್ಯಾಕ್ ಸ್ಟೋರಿ ಶಾರ್ಟ್ ಆ್ಯಂಡ್ ಸ್ವೀಟಾಗಿ ಹೇಳಿದ್ದೀನಿ. ಆ್ಯಂಡ್ ಸಂಜೆ ಪೂಜೆ ಮುಗಿಸ್ಕೊಂಡೆ ಕುಳ್ಳಿದೆ ಒಂದು ಮಜಾ ಬಿಡ್ರಿ. ರಾತ್ರಿ ಅವರೆಕಾಳು ಸಾರು, ಸೌತೆಕಾಯಿ ಅಲ್ಲ ನುಗ್ಗೆಕಾಯಿ ಸಾರು, ಅವರೆಕಾಳು ಪಲ್ಯ ಮತ್ತು ಸೌತೆಕಾಯಿ ಊಟ ಮಾಡಿಕೊಂಡೆ. ಇಡೀ ದಿನ ಸೂಪರಾಗಿತ್ತು ಅಂತಲೇ ಹೇಳ್ಬೋದು. ಫುಲ್ ಆಫ್ ಆ್ಯಕ್ಟಿವ್ನೆಸ್ ಆ್ಯಂಡ್ ಒಂದು ಪಾಸಿಟಿವ್ ವೈಬ್ಸ್. ಸೊ ಇಡೀ ದಿನ ತುಂಬಾ ಖುಷಿಯಾಯಿತು. ವರ್ಷದ ಮೊದಲನೇ ದಿನ ಇದು. ನಮಗೆ ಹೊಸ ವರ್ಷ ಆಗದೆ ಇದ್ರೂ ದಿಸ್ ಈಸ್ ಅ ಗುಡ್ ಸ್ಟಾರ್ಟ್ ಅಂತಲೇ ಅಂದ್ಕೊಳ್ಳಿ ನನಗೆ ಎಸ್ಪೆಷಲಿ. ಆ್ಯಂಡ್ ಐಸ್ ಆ್ಯಪಲ್ ಬಂತು, ಸೊ ಅದನ್ನು ತಿಂದೆ. ನಾವು ಇದನ್ನು ತಾಟಿ ಲಿಂಗ ಅಂತ ಕರಿತೀವಿ, ಬೇರೆಯವ್ರು ಏನು ಕರಿತಾರೋ ಗೊತ್ತಿಲ್ಲ. ನೀವೇನು ಕರಿತೀರ ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಆ್ಯಂಡ್ ಬಿಗ್ ಬಾಸ್ ನೋಡ್ದೆ ನನ್ನ ಸ್ಕಿನ್ ಕೇರ್ನ ಮಾಡ್ಕೊತಾ ದಿನಾನ ಎಂಡ್ ಮಾಡಿದೆ. ಏನೋ ರೀ ನನಗೆ ಇತ್ತೀಚೆಗೆ ಇಷ್ಟನೇ ಆಗ್ತಿಲ್ಲ. ಆಲ್ಮೋಸ್ಟ್ ಒಂದು 5 days ಆಯಿತು ನಾನು ಬಿಗ್ ಬಾಸ್ ನೋಡಿ, ನೆನ್ನೆನೇ ನೋಡೋದು. ನಾನು ಲಾಸ್ಟ್ ವ್ಲಾಗಲ್ಲಿ ಹೇಳಿದ್ದೀನಿ, ನನಗೆ ಗೆಲ್ಲಬೇಕು ಅಂತಂದರೆ ಅದು ಅಶ್ವಿನಿ ಮ್ಯಾಮೇ. ಮುಂಚೆ ನಾನು ಅಷ್ಟೇ ಗಿಲ್ಲಿನೇ ಗೆಲ್ಲಬೇಕು ಅಂತ ಹೇಳ್ತಿದ್ದೆ. ಬಟ್ ಎಲ್ಲೋ 1-2-3 ವೀಕ್ಸಿಂದ ತುಂಬ ಇರಿಟೇಟಿಂಗ್ ಅಂತ ನನಗೂ ಅನ್ಸಿದ್ರು. ಯಾಕಂದರೆ ಸ್ಪಂದನ ಮತ್ತು ಕಾವ್ಯ ಬಕೆಟ್ ನೀರು ವಿಚಾರ ಬಂದಾಗಲೇ ಸ್ಪಂದನ ಅವ್ರದ್ದು ನೀರು ಜಾಸ್ತಿ ಇತ್ತು, ಅವ್ರು ಹೇಳಕ್ಕೆ ರೆಡಿನೇ ಇರಲಿಲ್ಲ. ಆ್ಯಂಡ್ ನಮ್ಮ ಜನ ಮಾಡ್ತಿರೋ ತಪ್ಪೇನು ಗೊತ್ತಾ, ಲಾಸ್ಟ್ ಟೈಮ್ ಸುದೀಪ್ ಸರ್ ಒಂದು ವಿಚಾರ ಹೇಳಿದ್ರು ಚಪ್ಪಾಳೆ ಬಗ್ಗೆ. 3 ಥರ ಚಪ್ಪಾಳೆ ಎಕ್ಸ್ಪ್ಲೇನ್ ಮಾಡಿದ್ರು. ನೀವು ಎಲ್ಲರೂ ಸೇರಿ ಲಾಸ್ಟ್ ಚಪ್ಪಾಳೆನ ಪ್ರೂವ್ ಮಾಡ್ತಾ ಇದ್ದೀರಾ ಅಂತ ನನಗೆ ಅನ್ನಿಸ್ತು. ನೆನ್ನೆ ಗಿಲ್ಲಿ ಒಂದು ಮಾತು ಹೇಳಿದ್ರು ಆಯಿತಾ, ಸದ್ಯ ಈ ವಾರ ಫಿಸಿಕಲ್ ಟಾಸ್ಕಿಂತ ಬಚಾವಾದೆ ಅಂದ್ಬಿಟ್ಟು. ಗುರು ಆಟ ಆಡದೆ ಟ್ರೋಫಿ ಹೆಂಗೆ ಕೊಡ್ತಾರೆ? ಇಫ್ ಇನ್ ಕೇಸ್ ಅವ್ರು ಗೆದ್ದರೂ ಕೂಡ ನನಗೆ ಗೊತ್ತಿಲ್ಲ ಅದು ಡಿಸರ್ವಿಂಗೋ ಇಲ್ವೋ ಅಂತ ಅಂದ್ಬಿಟ್ಟು. ಬಟ್ ನನಗಂತೂ ಖಂಡಿತ ಅದು ಡಿಸರ್ವಿಂಗ್ ಅಂತ ಅನ್ಸಲ್ಲ. ಐ ಡೋಂಟ್ ನೋ ಯಾಕೆ ಅಂತ ಅಂದ್ಬಿಟ್ಟು. ದಿಸ್ ಇಸ್ ಮೈ ಒಪಿನಿಯನ್. ನನ್ನ ನೀವು ಹೇಟ್ ಮಾಡಿದ್ರು ಐ ಡೋಂಟ್ ಮೈಂಡ್. ರಘು ಅಣ್ಣ ಒಂದು ಮಾತು ಹೇಳಿದ್ರಲ್ಲ, ಗೆದ್ಬಿಟ್ಟು ಮಾತಾಡೋ ಅಂದ್ಬಿಟ್ಟು. ಅವ್ರು ಗೆಲ್ಲೇ ಇಲ್ಲ, ಆದರೂ ಅಶ್ವಿನಿ ಮ್ಯಾಮ್ಗೆ ಮಾತಾಡ್ತಾನೆ ಇದ್ರು. ಸೊ ಐ ಡೋಂಟ್ ನೋ, ನನಗೆ ಅನಿಸಿದ್ದೆ ನಾನು ಹೇಳಿದ್ದೀನಿ. ಆ್ಯಂಡ್ ಇದಾಗುತ್ತೆ ಇವತ್ತಿನ ವ್ಲಾಗ್. ಇಷ್ಟ ಆಯಿತು ಅಂತ ಅಂದ್ಕೊಳ್ತಾ ಸಿಗ್ತೀನಿ ನೆಕ್ಸ್ಟ್ ವ್ಲಾಗಲ್ಲಿ. ಓಕೆ ಬಾಯ್.